ನಾವು ಇವತ್ತಿನ ವಿಡಿಯೋದಲ್ಲಿ ಓಡ್ ಆನ್ ಎ ಗ್ರೀಷಿಯನ್ ಅರ್ನ್ ಬೈ ಜಾನ್ ಗೇಟ್ಸ್ ಇದು ಒಂದು ಫೇಮಸ್ ಓಡ್ ಅಂತ ಹೇಳ್ತೀವಿ. ಸೊ ಇದನ್ನು ದ ಫೇಮಸ್ ರೊಮ್ಯಾಂಟಿಕ್ ಪೋಯೆಟ್ ಜಾನ್ ಗೇಟ್ಸ್ ಅವರು ಬರೆದಿದ್ದಾರೆ. ಜಾನ್ ಗೇಟ್ಸ್ ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ರೊಮ್ಯಾಂಟಿಕ್ ಪೋಯೆಟ್ ಅಂತ ಹೇಳ್ತಾರೆ ಇಂಗ್ಲೀಷ್ ಲಿಟ್ರೇಚರಲ್ಲಿ. ಅವರು ಲಂಡನ್ನಲ್ಲಿ ಹುಟ್ಟಿರ್ತಾರೆ ಮತ್ತು ಬೇಸಿಕಲಿ ಅವರು ಮೆಡಿಸನಲ್ಲಿ ಟ್ರೈನಿಂಗ್ ಹೊಂದಿರ್ತಾರೆ. ಬಟ್ ಸೂನ್ ಆಫ್ಟರ್ ಮತ್ತೇನು ಮಾಡ್ತಾರೆ ಅಂದರೆ ಅವರು ಪೊಯಿಟ್ರಿಯಲ್ಲಿ ಇಂಟ್ರೆಸ್ಟನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಇವರು ಫೇಮಸ್ ರೊಮ್ಯಾಂಟಿಕ್ ಪೋಯೆಟ್ಸ್ ಆದಂತಹ ವರ್ಡ್ಸ್ವರ್ತ್, ಪಿ ಬಿ ಶೆಲಿ ಜೊತೆ ವರ್ಕ್ ಮಾಡ್ತಾರೆ. ಸೊ ಇವರು ಪೋಯಮ್ಸ್ನಲ್ಲಿ ನಾವು ಬೇಸಿಕ್ ಥೀಮ್ಸನ್ನು ನೋಡೋದಾದರೆ ಅದು ನೇಚರ್ ಆಗಿರುತ್ತೆ, ಬ್ಯೂಟಿ ಆಗಿರುತ್ತೆ, ಇಮ್ಯಾಜಿನೇಷನ್ ಆಗಿರುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹ್ಯೂಮನ್ ಎಮೋಷನ್ಸ್ ಆಗಿರುತ್ತೆ. ಸೊ ಇವ್ರ ಪೋಯಿಟ್ರಿನ ನಾವು ತುಂಬ ಅಡ್ಮೈರ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ರಿಚ್ ಇಮ್ಯಾಜಿನರಿ ಇರುತ್ತೆ, ಸೆನ್ಸುವಸ್ ಲ್ಯಾಂಗ್ವೇಜ್ ಇರುತ್ತೆ ಮತ್ತು ಡೀಪ್ ಫಿಲಾಸಫಿಕಲ್ ಐಡಿಯಾಸ್ ಇರುತ್ತೆ ಇವ್ರ ಪೋಯಮ್ನಲ್ಲಿ. ಸೊ ಹಾಗಾದರೆ ಇವರು ಫೇಮಸ್ಲಿ ನೋನ್ ಫಾರ್ ಹಿಸ್ ಓಡ್ಸ್. ಸೊ ಏನು ಓಡ್ ಅಂತ ಹೇಳಿದರೆ ಇಟ್ಸ್ ಎ ಫಾರ್ಮ್ ಆಫ್ ಎ ಪೋಯಮ್, ಒನ್ ಟೈಪ್ ಆಫ್ ಎ ಪೋಯಮ್. ಸೊ ಇವರು ಬೇಸಿಕಲಿ ಫೇಮಸ್ ಆಗಿರೋದೇ ಓಡ್ಗೋಸ್ಕರ. ಲೈಕ್ ಓಡ್ ಟು ಎ ನೈಂಟಿಂಗೇಲ್ ಬರೆದಿದ್ದಾರೆ, ಓಡ್ ಆನ್ ಎ ಗ್ರೀಷಿಯನ್ ಅರ್ನ್ ಬರೆದಿದ್ದಾರೆ ಆ್ಯಂಡ್ ಓಡ್ ಟು ಆಟಮ್ ಅಂತ ಬರೆದಿದ್ದಾರೆ. ಮತ್ತು ಈ ತುಂಬ ಕಿರಿಯ ವಯಸ್ಸಿನಲ್ಲೇ ಇವರು ಸಾವನ್ನು ಒಪ್ಪಿರ್ತಾರೆ. ಸೊ ಇಟ್ ಈಸ್ ಸಮ್ವೇರ್ ಕೆಲವೊಂದು ಕಡೆ ಹೇಳ್ತಾರೆ 26 ಅಂತ ಹೇಳ್ತಾರೆ, ಕೆಲವೊಂದು ಕಡೆ 25 ಅಂತ ಹೇಳ್ತಾರೆ. ಸೊ ಬಟ್ ಅರ್ಲಿ ಏಜಲ್ಲಿ ಸಾವನ್ನು ಒಪ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಅವರಿಗೆ ಟಿ ಬಿ ಆಗಿರುತ್ತೆ. ಸೊ ಆ ರೀಸನಿಂದ ಅವರು ಸಾವನ್ನು ಒಪ್ತಾರೆ. ಆ್ಯಂಡ್ ಬದುಕಿದ್ದು ಕೇವಲ ಸ್ವಲ್ಪ ವರ್ಷಗಳಾದ್ರೂ ಸಹ ಅವರು ಒಂದು ಲೆಗಸಿ, ಒಂದು ಲಿಟ್ರೇಸಿ ಲೆಗಸಿ ಆಗಿರ್ಬೋದು, ಒಂದು ಇನ್ಸ್ಪಿರೇಷನ್ ಆಗಿ ಇಂಗ್ಲೀಷ್ ಲಿಟ್ರೇಚರಲ್ಲಿ ಉಳಿದಿದ್ದಾರೆ. ಬನ್ನಿ ಹಾಗಾದರೆ ಪೋಯಮ್ನ ಡಿಸ್ಕಸ್ ಮಾಡೋಣ. ಸೊ ಇದು ಫಸ್ಟ್ ಸ್ಟಾನ್ಸ್ ಆಫ್ ದಿ ಪೋಯಮ್ ಆಗಿರುತ್ತೆ, ಫಸ್ಟ್ ಸ್ಟಾನ್ಸ್ ಆಫ್ ದಿ ಓಡ್. ಯು ಕ್ಯಾನ್ ಸಿ ಹಿಯರ್: Though still unravished bride of quietness, though faster child of silence and slow time, Selvian historian who comes though express of flowery tales more sweetly than our rhyme. What leaf-fringed legend hunts about thy shape, of deities or mortals or of both? In Timp or the tales of Arcady, what men or gods are these? What maidens loath, what mad pursuit, what struggle to escape, what pipes and timbrels, what ವೈಲ್ಡ್ ಎಕಸ್ಟಸಿ. ಸೊ ಹಿಯರ್ ಫಸ್ಟ್ ಸ್ಟಾನ್ಸದಲ್ಲಿ ನಾವು ನೋಡಿದರೆ, ಡಿಸ್ಕಸ್ ಮಾಡಿದರೆ, ಸೊ ಹಿಯರ್ ಯು ಕ್ಯಾನ್ ಸಿ ದ ಫಸ್ಟ್ ಸ್ಟಾನ್ಸದಲ್ಲಿ ಅ ಪೋಯೆಟ್ ಹೇಳ್ತಾ ಇದ್ದಾರೆ ಒಂದು ಅರ್ನ್ ಇದೆ. ಓಕೆ, ಅರ್ನ್ ಅಂತ ಹೇಳಿದ್ರೆ ಏಷ್ಯಂಟ್ ಗ್ರೀಕ್ಸಲ್ಲಿ ಒಂದು ವಾಸ್ ರೀತಿ ಇರುತ್ತೆ. ಓಕೆ, ಆ ವಾಸ್ನ ನಾವು ಇಲ್ಲಿ ಅವರು ತುಂಬ ದೊಡ್ಡದಿರುತ್ತೆ, ಅದನ್ನು ಅರ್ನ್ ಅಂತ ಹೇಳ್ತಾರೆ. ಸೊ ನಮ್ಮ ಪೋಯೆಟ್ ಜಾನ್ ಗೇಟ್ಸ್ ಅವರು ಗ್ರೀಸಿಗೆ ಹೋಗಿರ್ತಾರೆ. ಅಲ್ಲಿ ಗ್ರೀಕ್ ಮ್ಯೂಸಿಯಂನಲ್ಲಿ ಒಂದು ಅರ್ನ ನೋಡ್ತಾರೆ. ಈ ಸಾಯ್ ಅರ್ನ್. ಓಕೆ, ಆ ಅರ್ನ್ ಆ ಪಾಟ್ ಆಗಿರ್ಬೋದು ಅಥವಾ ಆ ವಾಸ್ನ ನೋಡಿಬಿಟ್ಟು ಇವರು ತುಂಬ ಅದರಲ್ಲಿ ಕಳೆದು ಹೋಗ್ಬಿಡ್ತಾರೆ. ಇಟ್ ವಾಸ್ ಸೋ ಅಟ್ರಾಕ್ಟಿವ್, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಪೇಂಟಿಂಗ್ಸನ್ನು ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಡಿಸೈನ್ಸನ್ನು ಮಾಡಿರ್ತಾರೆ. ಸೊ ಈ ಫಸ್ಟ್ ಲೈನನ್ನು ಆ ಅರ್ನಿಗೆ ಅಡ್ರೆಸ್ ಮಾಡಿ ಹೇಳ್ತಾರೆ. ಓಕೆ, ಸೊ ಏನಂತ ಹೇಳ್ತಾರೆ, ದಿಸ್ ಅಸ್ ಬ್ರೈಡ್ ಆಫ್ ಕ್ವೈಟ್ನೆಸ್ ಅಂತ ಹೇಳ್ತಾರೆ. ಓಕೆ, ಸೊ ಎಷ್ಟು ಶಾಂತಿಯಿಂದ ಕುತ್ಕೊಂಡಿದೆ ಅಂತ ಹೇಳಿದರೆ, ಎಷ್ಟು ಕ್ವೈಟ್ ಇದೆ, ಎಷ್ಟು ಸೈಲೆಂಟಾಗಿ ಕುತ್ಕೊಂಡಿದೆ ಅಂತ ಹೇಳಿದರೆ, ಲೈಕ್ ಅ ಬ್ರೈಡ್, ಏನು ಮದುಮಗಳು ಇರ್ತಾಳೆ ಆ ರೀತಿ ಕುತ್ಕೊಂಡಿದೆ. ಅಷ್ಟು ಕ್ವೈಟ್ನೆಸ್, ಅಷ್ಟು ಸೈಲೆನ್ಸ್ ಇದೆ, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಹಿ ಕಾಲ್ಸ್ ಇಟ್ಸ್ ಎ ಬ್ರೈಡ್ ಆಫ್ ಕ್ವೈಟ್ನೆಸ್ ಅಂತ ಹೇಳ್ತಾರೆ. ಆ್ಯಂಡ್ ಚೈಲ್ಡ್ ಆಫ್ ಸೈಲೆನ್ಸ್ ಆ್ಯಂಡ್ ಟೈಮ್. ಓಕೆ, ಇಲ್ಲಿ ಆ ಅರ್ನ್ನ ಒಂದು ಹಿಸ್ಟ್ರಿಯನ್ನು ಹೇಳುವಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಒಂದು ಆ ಟೈಮಿನ, ಆ ಕಾಲವನ್ನು ಅದರಲ್ಲಿ ಏನು ಮಾಡಿದ್ದಾರೆ ಅದು. ಸೊ ಹಿ ಹ್ಯಾಸ್ ಕ್ಯಾಪ್ಚರ್ ದ ಟೈಮ್ ಇನ್ ದ್ಯಾಟ್ ಅರ್ನಲ್ಲಿ ಅಂತ ಹೇಳ್ಬೋದು. ಓಕೆ, ಆ ಕಾರ್ವಿಂಗ್ಸ್, ಏನು ಆ ಅರ್ನಲ್ಲಿ ಏನು ಡಿಸೈನ್ ಮಾಡಿದ್ದಾರೆ ಅಲ್ಲಿ ಕೆಲವೊಂದು ಸೀನ್ಸ್ ಇದೆ, ಕೆಲವೊಂದು ದೃಶ್ಯಗಳಿದೆ. ಅದು ದೇವ್ರದ್ದಾಗಿರ್ಬೋದು, ಮೆನ್ ಆಗಿರ್ಬೋದು, ನೇಚರ್ ಆಗಿರ್ಬೋದು. ಓಕೆ, ಅದರದ್ದೆಲ್ಲ ಸೀನ್ ಇದೆ. ಸೊ ಹಿ ಆಸ್ಕ್ ಇಟ್ ವಾಟ್ ಸ್ಟೋರಿ ದೀಸ್ ಅರ್ನ್ ಈಸ್ ಟ್ರೈಂಗ್ ಟು ಟೆಲ್. ಸೊ ಏನು ಸ್ಟೋರಿನ ಹೇಳೋದಕ್ಕೆ ಆ ಅರ್ನ್ ಟ್ರೈ ಮಾಡ್ತಾ ಇದೆ ಅಂತ ಇಲ್ಲಿ ಪೋಯೆಟ್ ಹೇಳ್ತಾರೆ. ನೆಕ್ಸ್ಟ್, ಸೊ ಈ ಅರ್ನ್ ಏನಿದೆ, ಇಟ್ ಕ್ಯಾನ್ ಟೆಲ್ ಅ ಸ್ಟೋರಿ. ಅದು ಸ್ಟೋರಿ ಹೇಳ್ತಾ ಇದೆ, ಆದರೆ ನಮಗೆ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಸಿರಬೇಕು ಅಂತ ಹೇಳ್ತಾರೆ. ಸೊ ಬೆಟರ್ ದ್ಯಾನ್ ಪೋಯಿಟ್ರಿಗಿಂತ ಬೆಟರಾಗಿ ಸ್ಟೋರೀಸ್ ಹೇಳ್ತಾ ಇದೆ. ಅಷ್ಟು ಚೆನ್ನಾಗಿ ಅದರಲ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ. ಸೊ ಆ ಪೇಂಟಿಂಗ್ಸ್ ನೋಡಿದ್ರೇ ಅರ್ಥ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಇಟ್ ಈಸ್ ಪರ್ಮನೆಂಟ್. ಓಕೆ, ಪೋಯಿಟ್ರಿನ ಜನ ಮರ್ತೋಗ್ಬೋದು, ಆದರೆ ಅಲ್ಲಿರುವಂಥ ಬ್ಯೂಟಿಫುಲ್ ಪೇಂಟಿಂಗ್ಸ್ ಏನಿದೆ ಅದು ಪರ್ಮನೆಂಟ್ ಆಗಿರುತ್ತೆ ಮತ್ತು ಅನ್ಚೇಂಜಿಂಗ್, ಅದು ಯಾವತ್ತೂ ಚೇಂಜ್ ಆಗಲ್ಲ ಅಂತ ಇಲ್ಲಿ ಫಸ್ಟ್ ಸ್ಟಾನ್ಸದಲ್ಲಿ ಅವರು ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟಾನ್ಸ ನೋಡಿ: Heard melodies are sweet, but those unheard are sweeter. Therefore, yet soft pipes play on, not to the sensual air, but more endeared pipe to the spirit deities of no tone. Fair youth, beneath the trees, thou canst not live thy song, nor ever can those trees be bare. Bold lover, never canst thou kiss, though winning near the goal, yet do not grieve. She cannot fade, though has not thy bliss, forever wide though love and she be fair.
ಸೊ ಸೆಕೆಂಡ್ ಸ್ಟಾನ್ಸದಲ್ಲಿ ಒಂದು ಸೀನನ್ನು ಇಲ್ಲಿ ಡಿಪಿಕ್ಟ್ ಮಾಡ್ತಾ ಇದ್ದಾರೆ, ಒಂದು ದೃಶ್ಯನ ನೋಡ್ಬೋದು, ಒಂದು ದೃಶ್ಯನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಪೋಯೆಟ್. ಸೊ ಏನಾಗಿದೆ ಅಂದರೆ, ಒಂದು ಪ್ಯಾಷನೆಟ್ ಲವರ್ ಏನು ಮಾಡ್ತಿದ್ದಾನೆ, ಹೀಸ್ ಚೇಸಿಂಗ್ ಈಸ್ ಬಿಲೆವೆಡ್. ಓಕೆ, ಬಿಲೆವೆಡ್ನ ಚೇಸ್ ಮಾಡ್ತಿದ್ದಾನೆ ಆ್ಯಂಡ್ ಹೀ ಈಸ್ ಟ್ರೈಂಗ್ ಟು ಕಿಸ್ ಹರ್. ಓಕೆ, ಬಟ್ ಹಿ ಕ್ಯಾನ್ ನಾಟ್ ಕಿಸ್ ಹರ್. ಓಕೆ, ಬಟ್ ದೋಸ್ ಮೂಮೆಂಟ್ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್. ಆ ದೃಶ್ಯನ ಹಾಗೆ ಕ್ಯಾಪ್ಚರ್ ಮಾಡಿದ್ದಾರೆ ಆ ಪೇಂಟಿಂಗಲ್ಲಿ. ಆ್ಯಂಡ್ ಮತ್ತೆ ಹೇಳ್ತಾರೆ, ಶಿ ವಿಲ್ ನೆವರ್ ಫೇಡ್. ಏನು ಆ ಅರ್ನಲ್ಲಿ ಏನು ಅವಳನ್ನ ಆ ಬಿಲೆವಡ್ನ ಬಿಡಿಸಿದ್ದಾರೆ. ಸೊ ಶಿ ವಾಸ್ ಸೋ ಬ್ಯೂಟಿಫುಲ್. ಅವಳ ಬ್ಯೂಟಿ ಯಾವತ್ತೂ ಫೇಡ್ ಆಗೋದೇ ಇಲ್ಲ, ಮತ್ತು ಅವಳು ಯಾವತ್ತೂ ಓಲ್ಡ್ ಆಗೋದೇ ಇಲ್ಲ. ಸೊ ಹರ್ ಬ್ಯೂಟಿ ಹ್ಯಾಸ್ ಬೀನ್ ಸ್ಟೋರ್ಡ್ ಇನ್ ದ ಅರ್ನ್ ಅಂತ, ಆನ್ ದ ಅರ್ನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಪೋಯಿಟ್ ಹೇಳ್ತಾರೆ, ಅನ್ಹರ್ಡ್ ಮ್ಯೂಸಿಕ್ಸ್, ದಟ್ ಈಸ್ ಅನ್ಹರ್ಡ್ ಮ್ಯೂಸಿಕ್. ನಾವು ಏನು ಕೇಳದೇ ಇರಲ್ಲ, ಏನು ನೋಡದೇ ಇರಲ್ಲ, ಅಥವಾ ಅನ್ಹರ್ಡ್ ಮೆಲೋಡೀಸ್ ತುಂಬ ಸ್ವೀಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ರಿಯಲ್ ಮ್ಯೂಸಿಕ್ಕಿಂತ ಈ ಇಮ್ಯಾಜಿನೇಷನ್, ನಾವೇನು ಇದರಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀವಿ ಥ್ರೂ ದಿ ಇಮೇಜಸ್, ಆ ಪೇಂಟಿಂಗ್ ಮೂಲಕ ನಾವು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀವಿ. ಸೊ ಅದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅಷ್ಟು ಚೆನ್ನಾಗಿ ಆ ಪೇಂಟಿಂಗನ್ನು ಮಾಡಿದ್ದಾರೆ. ಆ ದೃಶ್ಯಗಳಾಗಿರ್ಬೋದು, ಆ ಸೀನ್ಸ್ ಆಗಿರ್ಬೋದು, ಅದೆಲ್ಲ ಏನಾಗಿದೆ, ಫ್ರೋಝನ್ ಇನ್ ದ ಟೈಮ್. ಸೊ ಆ ಟೈಮಲ್ಲಿ ಆ ಸ್ಟೋರ್ ಆಗಿಬಿಟ್ಟಿದೆ, ಆ ಏನು ಆ ವಾಸ್ ಇದೆ ಅದರಲ್ಲಿ ಸ್ಟೋರ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಹೇಳ್ತಾ ಇದ್ದಾರೆ ಎಟರ್ನಲ್ ಬ್ಯೂಟಿಫುಲ್. ಸೊ ಇಟ್ ಈಸ್ ಎಟರ್ನಲ್ ಬ್ಯೂಟಿ ಅಂತ ಹೇಳ್ತಿದ್ದಾರೆ, ಯಾವತ್ತೂ ನಾಶ ಆಗೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈವನ್ ದೋ ಇಟ್ ನೆವರ್ ರೀಚಸ್ ಇಸ್ ಫುಲ್ಫಿಲ್ಮೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಪೋಯಿಟ್ ಎಷ್ಟು ಚೆನ್ನಾಗಿ ಆ ವಾಸ್ನ, ಆ ಅರ್ನ ಎಷ್ಟು ಚೆನ್ನಾಗಿ ಡಿಫೈನ್ ಮಾಡ್ತಾ ಇದ್ದಾರೆ. ಸೊ ಎವ್ರಿ ಸೀನನ್ನು ನೋಡ್ತಾ ಇದ್ದಾರೆ, ಯಾವ ರೀತಿ ಬ್ಯೂಟಿಫುಲ್ ಆಗಿ ಇಮೇಜಸ್ಸನ್ನು ಬಿಡಿಸಿದ್ದಾರೆ, ಎಷ್ಟು ಇಂಪಾರ್ಟೆಂಟ್ ಆ ಅರ್ನ್ ಅನ್ನೋದು ಒಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಆಗಿ ಇದೆ ಅಂತ ಅವರು ಥ್ರೂ ದಿಸ್ ಪೋಯಮ್ ಅವರು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. Ha, happy, happy boughs that cannot shed your leaves, nor ever bite the spring adieu, and happy, melodious, unwearied, forever, piping songs forever new, more happy love, more happy, happy love, forever, warm and still to be enjoyed, forever, painting and forever young, all breathing human passion far above, that lives a heart high, sorrowful, and cloyed. ಥರ್ಡ್ ಸ್ಟಾನ್ಸದಲ್ಲಿ ಪೋಯೆಟ್ ಅಡ್ಮೈರ್ ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ, ಲೈಕ್ ಎಟರ್ನಲ್ ಹ್ಯಾಪಿನೆಸ್. ಅರ್ನಲ್ಲಿ ಕೆಲವೊಂದು ತುಂಬ ಸಂತೋಷದಿಂದ ಇರುವಂಥ ಒಂದು ಸೀನ್ಸ್ ಇದೆ, ಅದನ್ನು ಹೇಳ್ತಾರೆ. ಮತ್ತು ನೇಚರ್ ಬ್ಯೂಟಿ ಯಾವ ರೀತಿ ಅದರಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನ ಇಲ್ಲಿ ಪೋಯೆಟ್ ನಮಗೆ ಹೇಳ್ತಾ ಹೋಗ್ತಾರೆ. ಲೈಕ್ ಎಟರ್ನಲ್ ಹ್ಯಾಪಿನೆಸ್, ಆ ಹ್ಯಾಪಿನೆಸ್ ಯಾವತ್ತೂ ಹೋಗೋದೇ ಇಲ್ಲ, ಇಟ್ ಈಸ್ ಎಟರ್ನಲ್, ಯಾವಾಗಲೂ ಇರುತ್ತೆ. ಎಟರ್ನಲ್ ಹ್ಯಾಪಿನೆಸ್ ಇದೆ ಆ ಅರ್ನಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಟ್ರೀಸ್ ನೆವರ್ ಲೂಸ್ ದೇರ್ ಲೀವ್ಸ್. ಈ ಟ್ರೀಸ್ ಏನು ಈ ಟ್ರೀಸ್ ಬಿಡಿಸಿದ್ದಾರೆ ಆ ಅರ್ನಲ್ಲಿ, ಅದು ಯಾವತ್ತೂ ಆ ಎಲೆಗಡೆ ಇದೆ, ಅದು ಉದುರು ಹೋಗೋದಿಲ್ಲ, ಎವರ್ ಗ್ರೀನ್ ಆಗಿ ಇರುತ್ತೆ. ಸೊ ಬ್ಯೂಟಿಫುಲ್ ನೇಚರ್ ಹಾಗೇ ಇರುತ್ತೆ. ಆ್ಯಂಡ್ ಲವರ್ಸ್ ವಿಲ್ ಆಲ್ವೇಸ್ ರಿಮೇನಿಂಗ್. ಈ ಪೋಯಮ್ ಅರ್ನಲ್ಲಿ ಯಾವ ರೀತಿ ಲವರ್ಸನ್ನು ಬಿಡಿಸಿದ್ದಾರೆ, ಅವರು ಯಂಗ್ ಮೆನ್ ಇದ್ದಾರೆ. ಸೊ ಅವ್ರು ಆಲ್ವೇಸ್ ಹೆಂಗಾಗಿರ್ತಾರೆ, ಅವ್ರಿಗೆ ವಯಸ್ಸು ಆಗೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಬ್ಯೂಟಿನ ಅದರಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ ಥ್ರೂ ದಟ್ ಅರ್ನ್. ಆ ಅರ್ನಿನ ಮೂಲಕ ಬ್ಯೂಟಿನ ಪ್ರೊಟೆಕ್ಟ್ ಮಾಡಿದ್ದಾರೆ. ಸೊ ದೇರ್ ಜಾಯ್ ಇಸ್ ಪರ್ಮನೆಂಟ್. ಅವ್ರು ಪ್ರತಿ ಸಲ ಎಷ್ಟೇ ಸಲ ನೀವು ಆ ಅರ್ನನ್ನು ನೋಡಿದರೆ ಅವರು ಯಾವಾಗಲೂ ಖುಷಿಯಾಗಿ ನಿಮಗೆ ಕಾಣಿಸ್ತಾರೆ. ಬಟ್ ದೇರ್ ಹ್ಯಾಪಿನೆಸ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್. ಅವರು ಯಾವತ್ತೂ ಚೇಂಜ್ ಆಗಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಮನುಷ್ಯ ಥರ ನಾವು ಏನಂತ ಹೇಳಿದರೆ, ಲೈಕ್ ನಾವು ಸಮ್ಟೈಮ್ಸ್ ಸ್ಯಾಡ್ ಆಗ್ತೀವಿ, ಸಮ್ಟೈಮ್ ಖುಷಿ ಆಗ್ತೀವಿ. ಆದರೆ ಅಲ್ಲಿ ಆ ಅರ್ನಲ್ಲಿ ಬಿಡಿಸಿರುವಂತಹ ಪಿಕ್ಚರ್ಸ್ಗಳು, ಆ ಹ್ಯಾಪಿನೆಸ್ ಏನಿದೆ ಅದರಲ್ಲಿ ಆಲ್ವೇಸ್ ಸೇಮ್ ಆಗಿರುತ್ತೆ. ಪ್ರತಿ ಸರಿನೂ ನೋಡಿದಾಗ ನಿಮಗೆ ಸೇಮ್ ಫೀಲಿಂಗೇ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಅನ್ಲೈಕ್ ರಿಯಲ್, ಓಕೆ, ರಿಯಲ್ ಲೈಫಲ್ಲಿ ಏನಾಗ್ತಾ ಇರುತ್ತೆ, ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾನೆ ಇರುತ್ತೆ. ಆದರೆ ಆ ಅರ್ನಲ್ಲಿ ಇರುವಂಥ ವ್ಯಕ್ತಿಗಳು, ಆ ಸೀನ್ ಏನಿದೆ, ಆ ದೃಶ್ಯಗಳೇನಿದೆ, ಯಾವಾಗಲೂ ಒಂದು ಹ್ಯಾಪಿನೆಸ್ಸನ್ನು, ತುಂಬ ಜಾಯನ್ನು ತೋರಿಸ್ತಾ ಇರುತ್ತೆ. ಸೊ ಆ ನೇಚರ್ ಬ್ಯೂಟಿ ಏನಿದೆ ಎವರ್ ಗ್ರೀನ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಹ್ಯಾವೆವರ್ ದಿಸ್ ಆಲ್ಸೋ ಮೀನ್ಸ್ ದರ್ ಎಕ್ಸ್ಪೀರಿಯನ್ಸ್ ಇಸ್ ಇನ್ಕಂಪ್ಲೀಟ್ ಆ್ಯಂಡ್ ರಿಪಿಟೇಟಿವ್. ಆದರೆ ಆ ಇನ್ಕಂಪ್ಲೀಟ್, ಅವರು ಏನು ಆ ಸೀನ್ಸ್ ಏನಿದೆ, ಆ ಸೀನ್ಸನ್ನು ಬಿಡಿಸಿದ್ದಾರೆ, ಅದು ಇನ್ಕಂಪ್ಲೀಟ್ ಆಗುತ್ತೆ. ದೇ ಡೋಂಟ್ ರೀಚ್ ದ ಕಂಪ್ಲೀಟ್ ಗೋಲ್. ಓಕೆ, ಅವ್ರ ಗುರಿನ ಅದರಲ್ಲಿ ಮುಟ್ಟೋದಿಲ್ಲ. ಆದರೂ ಸಹ ಇನ್ಕಂಪ್ಲೀಟ್ ಏನಿದೆ, ಅದು ಆ ದೃಶ್ಯಗಳು ಏನು ಇನ್ಕಂಪ್ಲೀಟ್ ಇದೆ, ಅದೇ ತುಂಬ ಬ್ಯೂಟಿಫುಲ್ ಆಗಿ ಇದೆ. ಮತ್ತು ರಿಪಿಟೇಟಿವ್ ಇದೆ, ಪ್ರತಿ ಸಲ ನೋಡಿದಾಗ ಏನೋ ರಿಪಿಟೇಟಿವ್ ಅಂತ ಅನಿಸುತ್ತೆ. ಸೊ ಈ ಅರ್ನಲ್ಲಿ ಆ ಸೀನ್ಸ್ ಏನಿದೆ, ಏನು ಬಿಡಿಸಿದ್ದಾರೆ ಪಿಕ್ಚರ್ಸು, ಅದ್ರ ಬಗ್ಗೆ ಇಲ್ಲಿ ಪೋಯೆಟ್ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಫೋರ್ತ್ ಸ್ಟಾನ್ಸಾ ನೋಡಿ. ಹೂ ಆರ್ ದೀಸ್ coming to the sacrifice, to what green altar, O mysterious priest, leads thou that heifer lowing at the sky, and all her silken flanks with garland dressed? What little town by river or sea shore, or mountains built with peaceful citadel, is emptied of this folk, this pious morn? And little town, thy street forevermore will silent be, and not a soul to tell why thou art desolate can ever return. ಸೊ ನೆಕ್ಸ್ಟ್ ಪೋಯಮ್ನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ, ಒಂದು ರಿಲಿಜಿಯಸ್ ಪ್ರೊಸೆಷನ್, ಒಂದು ಧಾರ್ಮಿಕ ಮೆರವಣಿಗೆ ಹೋಗ್ತಾ ಇದೆ. ಓಕೆ, ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರೊಸೆಷನ್ ಹೋಗ್ತಾ ಇದ್ದಾರೆ, ಜನ ಎಲ್ಲ ಮೆರವಣಿಗೆ ಹೋಗ್ತಾ ಇದ್ದಾರೆ. ಸೊ ಒಂದು ಹಿಫರ್, ಒಂದು ಕೌ, ಓಕೆ, ತೊಗೊಂಡು ಹೋಗ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ಡ್. ಅದನ್ನು ಏನು ಮಾಡೋದಕ್ಕೆ, ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಫುಲ್ ಡೆಕೋರೇಷನ್ ಮಾಡಿದ್ದಾರೆ, ಫುಲ್ ಓಕೆ
ಒಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಆ ಕವ್ನ, ಮತ್ತು ಅದನ್ನು ಸ್ಯಾಕ್ರಿಫೈಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ್ಯಂಡ್ ಪೋಯೆಟ್ ಇಮ್ಯಾಜಿನ್ಸ್ ದ ಟೌನ್, ಆ ಟೌನ್ ಏನಿದೆ, ಆ ಸ್ಥಳ ಏನಿದೆ, ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಟೌನ್ ಈಸ್ ಎಂಪ್ಟೀಡ್ ಆಫ್ ಪೀಪಲ್. ಓಕೆ, ಆ ಟೌನಲ್ಲಿ, ಆ ಸ್ಥಳದಲ್ಲಿ ಎಲ್ಲ ಜನರು ಹೋಗ್ಬಿಟ್ಟಿದ್ದಾರೆ, ಯಾರೂ ಸಹ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಎಂಪ್ಟಿ. ಹ್ಯಾವ್ ಗಾನ್ ಟು ದ ಸೆರೆಮನಿ, ಎಲ್ಲರೂ ಯಾವ ಸೆರೆಮನಿಗೆ ಹೋಗಿದ್ದಾರೆ? ಸೊ ಈ ಕವ್ನ ಏನು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ಆ ಪ್ರೊಸೆಷನ್ ಇದೆ, ಆ ಮೆರವಣಿಗೆ ಇದೆ, ಆ ರಿಲಿಜಿಯಸ್ ಸೆರೆಮನಿಗೆ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ಆ ಟೌನಲ್ಲಿ ಯಾರೂ ಸಹ ಇಲ್ಲ. ಹಿ ವಂಡರ್ಸ್ ಅಬೌಟ್ ದ ಸೈಲೆಂಟ್ ಡೆಸರ್ಟೆಡ್ ಸ್ಟ್ರೀಟ್. ಆ ಟೌನ್ ಏನಾಗಿದೆ ಅಂದರೆ ಫುಲ್ ಸೈಲೆಂಟ್, ಯಾರೂ ಜನನೇ ಇಲ್ಲ, ಯಾರೂ ಓಡಾಡ್ತಾ ಇಲ್ಲ, ಫುಲ್ ಖಾಲಿ ಆಗಿಬಿಟ್ಟಿದೆ. ಸೊ ಅದನ್ನು ಆ ಸೈಲೆನ್ಸ್ ಅರ್ನಲ್ಲಿ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ದ ಅರ್ನ್ ಅಗೇನ್ ಪ್ರೆಸೆಂಟ್ ದಿ ಫ್ರೋಸನ್ ಮೂಮೆಂಟ್, ಆ ಮೂಮೆಂಟ್ ಏನಾಗಿದೆ ಹಾಗೆ ಫ್ರೋಸನ್ ಆಗಿಬಿಟ್ಟಿದೆ. ಓಕೆ, ಈ ಕಡೆ ಪಾಸ್ಟ್ಗೂ ಹೋಗಲ್ಲ, ಈ ಕಡೆ ಫ್ಯೂಚರ್ಗೂ ಹೋಗಲ್ಲ. ಸೊ ಆ ಮೂಮೆಂಟ್ ಏನಿದೆ ಹಾಗೆ ಪ್ರಿಸರ್ವ್ ಆಗಿಬಿಟ್ಟಿದೆ ಆ ಪೇಂಟಿಂಗ್ನಲ್ಲಿ. ರೈಸಿಂಗ್ ಕ್ವೆಶ್ಚನ್ಸ್ ದ್ಯಾಟ್ ಕ್ಯಾನ್ ನೆವರ್ ಬಿ ಆನ್ಸರ್ಡ್. ಸೊ ಕೆಲವೊಂದು ಪ್ರಶ್ನೆಗಳನ್ನು ಇವರು ಈ ಪೋಯಮ್ ಮೂಲಕ ಮಾಡ್ತಾರೆ, ಅದರಲ್ಲಿ ಆ ಅರ್ನ್ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ರಿಲಿಜಿಯಸ್ ಸೆರೆಮನಿನ ತೋರಿಸಿದ್ದಾರೆ. ಸೊ ಆ ಟೌನ್ ಬಗ್ಗೆ ಹೇಳಿದ್ದಾರೆ, ಮತ್ತು ಆ ಕವ್ ಬಗ್ಗೆ ಡಿಫೈನ್ ಮಾಡಿದ್ದಾರೆ ಅನ್ನೋದು ನಾವು ಈ ಸ್ಟಾನ್ಸದಲ್ಲಿ ನೋಡ್ಬೋದು. ನೆಕ್ಸ್ಟ್ ಫಿಫ್ತ್ ಸ್ಟಾನ್ಸ ನೋಡಿ, ಲಾಸ್ಟ್ ಸ್ಟಾನ್ಸ್ ಆಫ್ ದ ಪೋಯಮ್. ಹೋ ಆಟಿಕ್ ಶೇಪ್, ಫೇರ್ ಆಟಿಟ್ಯೂಡ್ ವಿತ್ ಬ್ರೀಡ್ ಆಫ್ ಮಾರ್ಬಲ್ ಮೆನ್ ಆ್ಯಂಡ್ ಮೇಡನ್ಸ್ ಓವರ್ ರಾಟ್ with the frost branches and the trodden weed, though silent form dost tease us out of thought. As doth eternity cold pastoral, when old age shall this generation waste, thou shalt remain in midst of other oh than ours, a friend to man, to whom thou sayest, beauty is truth, truth is beauty, that is all ye know on earth, and all ye need to know. ಲಾಸ್ಟ್ ಸ್ಟಾನ್ಸದಲ್ಲಿ ಹೇಳ್ತಾರೆ, ಫೈನಲ್ ಸ್ಟಾನ್ಸದಲ್ಲಿ, ಕೀಟ್ಸ್ ರಿಫ್ಲೆಕ್ಟ್ಸ್ ಆನ್ ದಿ ಅರ್ನ್ ಆ್ಯಸ್ ಅ ಸಿಂಬಲ್ ಆಫ್ ಎಟರ್ನಲ್ ಬ್ಯೂಟಿ. ಏನು ಆ ವಾಸ್ ಇದೆ, ಆ ಅರ್ನ್ ಇದೆ, ಅದನ್ನು ಸಿಂಬಾಲಿಕ್ಕಾಗಿ ಹೇಳ್ತಾರೆ, ಎಟರ್ನಲ್ ಬ್ಯೂಟಿ. ಎಂಥ ಬ್ಯೂಟಿ ಅಂತ ಹೇಳಿದರೆ, ಎಂಥ ಸೌಂದರ್ಯ ಅದರಲ್ಲಿ ಅಡಗಿದೆ ಅಂತ ಹೇಳಿದರೆ, ಯಾವತ್ತಿಗೂ ಸಹ ಹಾಳಾಗೋದಿಲ್ಲ, ಎಟರ್ನಲ್ ಆಗಿರುತ್ತೆ, ಹಾಗೇ ಇರುತ್ತೆ ಅಂತ ಹೇಳ್ತಾರೆ. ಆ ಅರ್ನಿಗೆ ಅವ್ರು ಮತ್ತೆ ಹೇಳ್ತಾರೆ, ಹಿ ಕಾಲ್ಸ್ ಇಟ್ ಕೋಲ್ಡ್ ಪ್ಯಾಸ್ಟರಲ್ ಅಂತ ಹೇಳ್ತಾರೆ. ಕೋಲ್ಡ್ ಪ್ಯಾಸ್ಟರಲ್ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಕೋಲ್ಡ್ ಅಂತ ಹೇಳಿದರೆ ಲೈಫ್ಲೆಸ್ ಅಂತ, ಪ್ಯಾಸ್ಟರಲ್ ಅಂತ ಹೇಳಿದರೆ ರೂರಲ್ ಸೀನ್ಸನ್ನು ಅಲ್ಲಿ ತೋರಿಸಿದ್ದಾರೆ, ವಿಲೇಜ್ ಸೀನ್ಸನ್ನು ತೋರಿಸಿದ್ದಾರೆ, ಹಳ್ಳಿ ಜೀವನನ ತೋರಿಸಿದ್ದಾರೆ. ಹಳ್ಳಿ ಜೀವನ ಯಾವ ರೀತಿ ಬ್ಯೂಟಿಫುಲ್ ಆಗಿರುತ್ತೆ, ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅದನ್ನು ತೋರಿಸಿದ್ದಾರೆ. ಪ್ರಕೃತಿನ ಅದರಲ್ಲಿ ಆ ಅರ್ನಲ್ಲಿ ತೋರಿಸಿದ್ದಾರೆ ಪೋಯೆಟ್. ಓಕೆ, ಕೋಲ್ಡ್ ಪ್ಯಾಸ್ಟರಲ್ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಅದನ್ನು ಬ್ಯೂಟಿಫುಲ್, ಯಾಕೆ ಬ್ಯೂಟಿಫುಲ್? ಈ ಒಂದು ಲೈಫ್ಲೆಸ್, ಅದಕ್ಕೆ ಜೀವ ಇಲ್ಲ ಅಂದ್ರೂ ಸಹ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಬ್ಯೂಟಿಫುಲ್ ಸೀನ್ಸ್ ಇದೆ, ಎಷ್ಟು ಬ್ಯೂಟಿಫುಲ್ ಪೇಂಟಿಂಗ್ಸ್ ಇದೆ ಅಂತ ಇಲ್ಲಿ ಆ ಪೋಯೆಟ್ ಹೇಳ್ತಾ ಹೋಗ್ತಾರೆ. ಮತ್ತು ಈ ಪೋಯಮ್ನಲ್ಲಿ ತುಂಬ ಫೇಮಸ್ ಲೈನನ್ನು ಇಲ್ಲಿ ಹೇಳ್ತಾರೆ. ಆ್ಯಂಡ್ ಇಟ್ ಇಸ್ ವೆರಿ ಫಿಲಾಸಫಿಕಲ್ ಕ್ವಶನ್ ಅಥವಾ ಫಿಲಾಸಫಿಕಲ್ ಥಾಟ್ ಅಂತ ಹೇಳ್ಬೋದು. ಹೇಳ್ತಾರೆ, ಬ್ಯೂಟಿ ಈಸ್ ಟ್ರೂತ್, ಟ್ರೂತ್ ಈಸ್ ಬ್ಯೂಟಿ. ಓಕೆ, ಸೊ ಇಲ್ಲಿ ನಾವು ಹೇಳ್ತೀವಿ ಸತ್ಯಂ ಶಿವಂ ಸುಂದರಂ ಅಂತ ಏನು ಕನ್ನಡದಲ್ಲಿ ಹೇಳ್ತಾರೆ, ಅದೇ ರೀತಿ ಇವರು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದಾರೆ ಏನಂತ. ಸೊ ಟ್ರುತ್ ಈಸ್ ಬ್ಯೂಟಿ, ಸೌಂದರ್ಯವೇ ನಿಜ. ಓಕೆ ಸತ್ಯ. ಆ್ಯಂಡ್ ಟ್ರುತ್ ಈಸ್ ಬ್ಯೂಟಿ, ಸತ್ಯನೇ ಸೌಂದರ್ಯ ಅಂತ ಹೇಳ್ತಾರೆ. ನಾವು ಏನು ನೋಡ್ತಾ ಇದ್ದೀವಿ ರಿಯಲಿಸ್ಟಿಕ್, ಅದೇ ತುಂಬ ಚೆನ್ನಾಗಿದೆ, ಅಂದರೆ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಫೈನಲಿ ಅವರು ಅರ್ನ್ ಏನು ಆ ವಾಸ್ ಇದೆ ನಮಗೆ, ಸೊ ಫೈನಲಿ ದಟ್ ವಾಸ್ ಟೀಚಸ್ ಅಸ್ ಸಮಥಿಂಗ್. ವಾಟ್ ಇಟ್ ಟೀಚಸ್ ಅಸ್, ಏನಂತ ಕಲಿಸುತ್ತೆ ನಮಗೆ, ಏನು ಪಾಠ ಹೇಳ್ಕೊಡುತ್ತೆ ಅಂದರೆ, ಟ್ರುತ್ ಈಸ್ ಬ್ಯೂಟಿ, ಬ್ಯೂಟಿ ಆ್ಯಂಡ್ ಟ್ರೂತ್ ಆರ್ ಅಲ್ಟಿಮೇಟ್ ವ್ಯಾಲ್ಯೂಸ್ ಆಫ್ ಲೈಫ್. ನಮ್ಮ ಜೀವನದಲ್ಲಿ ಅಲ್ಟಿಮೇಟ್ ವ್ಯಾಲ್ಯೂಸ್ ಅಂತ ಹೇಳಿದರೆ, ತುಂಬ ಮಹತ್ವದ ವ್ಯಾಲ್ಯೂಸ್ ಏನು ಅಂತ ಹೇಳಿದರೆ ಬ್ಯೂಟಿ ಆ್ಯಂಡ್ ಟ್ರೂತ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ಆಲ್ ಹ್ಯೂಮನ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಕೊನೆಗೆ ಹೇಳ್ತಾರೆ. ನನಗೆ ಇದು ಅರ್ಥ ಆಗಿದೆ, ಮತ್ತು ಎಲ್ಲರೂ ಸಹ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಪೋಯೆಟ್ ಹೇಳ್ತಾರೆ. ಸೊ ದಿಸ್ ಈಸ್ ಆಲ್ ಹ್ಯೂಮನ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಅವರು ಪೋಯೆಟ್ ಇಲ್ಲಿ ಹೇಳ್ತಾರೆ. ಸೊ ದಿಸ್ ಈಸ್ ಹೌ ದ ಕಿಡ್ಸ್ ಹ್ಯಾಸ್ ಬ್ಯೂಟಿಫುಲಿ ಡಿಫೈನ್ಡ್ ದ ಅರ್ನ್. ಎಷ್ಟು ಚೆನ್ನಾಗಿ ಅವರು ಈ ಪೋಯಮ್ ಮೂಲಕ ಅರ್ನಲ್ಲಿರುವಂತಹ ಪೇಂಟಿಂಗ್ಸ್ ಬಗ್ಗೆ ನಮಗೆ ಇಲ್ಲಿ ಹೇಳಿದ್ದಾರೆ. ಸೊ ದಿಸ್ ಈಸ್ ಹೌ ದ ಪೋಯಮ್ ಎಂಡ್ಸ್.